ಶ್ರೀಕಂಠ ಅ ಕಾಮನ್ ಮ್ಯಾನ್. ಶಿವರಾಜ್ ಕುಮಾರ್ ಅವರನ್ನು ನೀವು ಬೇರೆ ಬೇರೆ ಡಿಫ್ರೆಂಟ್ ಒಂದು ಪಾತ್ರಗಳಲ್ಲೆಲ್ಲ ನೋಡಿರ್ತೀರ, ಆದರೆ ಕ್ಯಾಮ್ರಾಮನ್ ಆಗಿ ನೋಡಿದ್ದೀರಾ, ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಅಷ್ಟೇ ಅಲ್ಲ, ಇನ್ನೂ ಒಂದು ಸಸ್ಪೆನ್ಸು ಇದೆ ಈ ಸಿನಿಮಾದಲ್ಲಿ. ಎಸ್, ನಾವು ಹೊಸ ವರ್ಷದ ವಿಶೇಷವಾಗಿ ಶ್ರೀಕಂಠ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದೀವಿ. ಹೊಸ ವರ್ಷದ ಆಗಮನದಲ್ಲಿ ಬರ್ತಾ ಇದೆ, ರಿಲೀಸ್ ಆಗ್ತಾ ಇದೆ ಮೊದಲ ವಾರದಲ್ಲಿ. ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಯಾರು ಇರ್ತಾರೆ? ಯಾವಾಗಲೂ ಫುಲ್ ಜೋಶಲ್ಲಿರುವಂಥ, ಎಲ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗುವಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಸಿನಿಮಾ ಹೆಸರಲ್ಲೇ ಒಂದು ಶ್ರೀಕಂಠ ಅ ಕಾಮನ್ ಮ್ಯಾನ್ ಅಂತ ಇದೆ. ಒಬ್ಬ ಕಾಮನ್ ಮ್ಯಾನ್ ಆಗಿ, ಶ್ರೀಕಂಠನಾಗಿ, ಕ್ಯಾಮ್ರಾಮನ್ ಆಗಿ, ಏನಾಗಿ ನಾವು ನೋಡ್ಬೋದು ಶಿವಣ್ಣನ ಈ ಸಿನಿಮಾದಲ್ಲಿ? ಫಸ್ಟ್ ಆಫ್ ಆಲ್ ಹ್ಯಾಪಿ ನ್ಯೂ ಇಯರ್. ಎಸ್ ಸರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಎಲ್ರಿಗೂ ಅಷ್ಟೇ ಹ್ಯಾಪಿ ನ್ಯೂ ಇಯರ್. ಲಾಸ್ಟ್ ಇಯರ್ ಕಿಲಿಂಗ್ ವೀರಪ್ಪನ್ ಬಂದಿತ್ತು. ಹೌದು, ಐ ಥಿಂಕ್ ಫಸ್ಟ್ ಜಾನ್ ಬಂದಿತ್ತು. ಕರೆಕ್ಟ್. ಇವಾಗ ಫಸ್ಟ್ ಜಾನ್ ನಮ್ಗೆ ಫ್ರೈಡೇ ಸಿಕ್ಕಿಲ್ಲ, ಸೊ 6th ಬಂದಿದೆ ಫ್ರೈಡೇ. ಸೊ ಐ ಥಿಂಕ್ ಕೆಲವೊಬ್ಬರೆಲ್ಲ ಡಿಸೆಂಬರ್ ಲಕ್ಕಿ ಅಂತ ಹೇಳ್ತಾ ಇದ್ರು, ಈಗ ಜನವರಿ ಲಕ್ಕಿ ಶಿವರಾಜ್ ಕುಮಾರ್ ಅವರಿಗೆ ಅಂತ ಹೇಳಿ. ಹಂಗೆ ಇಲ್ಲ, ಸಿ ನಾವು ಅನ್ಕೊಳ್ಳೋದು ಅಷ್ಟೇ. ಸಿನಿಮಾ ಐ ಥಿಂಕ್ ಜನಗಳು ಆಗಿನ ಇದರಲ್ಲಿ ಸಿಚುವೇಶನ್ಲಿ ಜನ ಏನು ಒಂದು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾರೆ, ಅದ್ರ ಮೇಲೆ ಆಗುತ್ತೆ. ಈ ಡೇಟ್ ಆ ಡೇಟ್ ಲಕ್ಕಿ ಅಂತಲ್ಲ, ಓಕೆ ಫೈನ್, ಲಕ್ಕಿ ಡೇಟ್ ಇರ್ಬೋದು. ಜನವರಿ 1st ಈ ಸತಿ ಸಂಡೇ ಸಿಕ್ಕಿದೆ, ಸೊ ಎಲ್ಲರಿಗೂ ಹಾಲಿಡೇ. ಐ ಥಿಂಕ್ ಬಿಫೋರ್ ರಿಲೀಸ್ ಜನಗಳಿಗೆ ಶ್ರೀಕಂಠ ಬಗ್ಗೆ ಹೇಳೋ ಒಂದು ಇವತ್ತು ಎಲ್ಲರೂ ಬಂದ್ಬಿಟ್ಟು ಶ್ರೀಕಂಠ ಬಗ್ಗೆ ಯಾಕೆ ಪರ್ಟಿಕ್ಯುಲರ್ ಸಂಡೇ ಸಿಕ್ಕಿದೆ ಅಂದರೆ, ನಾವು ಇವತ್ತು ಮಾತಾಡಿದಾಗ ಜನ ಯಾತಿಗೆ ಏನು ವಿಷಯ ಮಾತಾಡ್ತಾರೆ, ಕಾಮನ್ ಮ್ಯಾನ್ ಅಂತ ಯಾತಿಗೆ ಬಂದಿದೆ ಶ್ರೀಕಂಠಗೆ ಅನ್ನೋದನ್ನ ಒಂದು ಇದು ಬರುತ್ತೆ. ಸೊ ಏನು ಥರ ಕ್ಯಾರೆಕ್ಟರೈಸೇಷನ್ ಇರ್ಬೋದು, ವಾಟ್ ವಿಲ್ ಹಿ ಬಿ ಅನ್ನೋದು ಒಂದು ಕುತೂಹಲ. ಐ ಥಿಂಕ್ ಇನ್ ದಟ್ ವೇ ಓಕೆ, ಇಟ್ಸ್ ಗುಡ್. ಸೊ 1st January ಇವತ್ತು ಇದ್ರ ಬಗ್ಗೆ ಮಾತಾಡೋಣ ಅಂತ. ಕ್ಯಾಮ್ರಾಮನ್ ಅಂದಿದ ತಕ್ಷಣ ಶಿವಣ್ಣ ರಿಯಲ್ ಲೈಫಲ್ಲಿ ಯಾವತ್ತಾದರೂ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದಾರಾ? ಈ ಈಸ್ ನಾಟ್ ಎಕ್ಸಾಕ್ಟ್ಲಿ ಅ ಕ್ಯಾಮ್ರಾಮನ್. ಅಂದರೆ ಈ ವರ್ಕ್ಸ್ ಅಂದರೆ ಅವ್ನು ನೋಟ ಕ್ಯಾಮ್ರಾ ಥರ ಇರುತ್ತೆ ಅಷ್ಟೇ. ಅವ್ನು ನೋಡೋ ದೃಷ್ಟಿ, ಪ್ರತಿಯೊಂದು ದೃಷ್ಟಿನೂ ಕ್ಯಾಮ್ರಾ ಥರ. ಓಕೆ, ವಾಟ್ ಎವರ್ ಈ ಕ್ಯಾಪ್ಚರ್ಸ್ ಇನ್ ಇಸ್ ಐಸ್, ಅಂದರೆ ರಿಯಾಲಿಟಿಗೆ ಮೇನ್ ಹೋಗ್ತಾನೆ. ಇವಾಗ ಹೆಂಗೆ ಎಲ್ಲ ರಿಯಲಿಸ್ಟಿಕ್ ಫಿಲ್ಮ್ ಅಂತಾರೆ, ಆದರೆ ಈಸ್ ಅ ರಿಯಲಿಸ್ಟಿಕ್ ಪರ್ಸನ್, ವೆರಿ ಪ್ರಾಕ್ಟಿಕಲ್ ಪರ್ಸನ್ ಆ್ಯಂಡ್ ಆ್ಯಟಿಟ್ಯೂಡ್, ತುಂಬ ಆ್ಯಟಿಟ್ಯೂಡ್ ಇರೋ ಪರ್ಸನ್ನು. ಯಾತಿಗೆ ಹಂಗೆ ಮಾಡ್ತಾನೆ, ವೈ? ಯಾಕಂದರೆ ಆ ಸಿಚುವೇಶನ್ ಪ್ರಕಾರ ಯಾವ ರೀತಿ ಒಂದು ಆ್ಯಟಿಟ್ಯೂಡ್ ಬೆಳೆಸ್ಕೊಂಡು ಹೋಗ್ತಾನೆ. ಎವ್ರಿಬಡಿ ಹ್ಯಾಸ್ ಗಾಟ್ ಅ ಕ್ಯಾಮ್ರಾ ಇನ್ ಇಸ್ ಲೈಫ್. ಅಂದರೆ ಕ್ಯಾಪ್ಚರಿಂಗ್ ಅಂದರೆ ಅವನೊಂದು ದೃಷ್ಟಿಯಲ್ಲಿ ಏನು ಕ್ಯಾಪ್ಚರ್ ಮಾಡ್ತಾನೆ ಅಂತ, ಅದು ಬಂದ್ಬಿಟ್ಟು ಅವನ ಗುಣದಲ್ಲೂ ಅಳವಡಿಸ್ತಾ ಹೋಗುತ್ತೆ. ಫಸ್ಟ್ ಟೀಸರ್ ರಿಲೀಸ್ ಆದಾಗಲೇ ನೋಡಿದ್ವಿ ನಾವು ಶಿವಣ್ಣನ ಬಳೆ ಹಾಕೊಂಡು ಹಿಂಗೆ ತಿರ್ಕೊಂಡು. ಆ್ಯಸ್ ಎ ವಿಷ್ಣು ಫ್ಯಾನ್ ಆಗಿ ನಾವು ನೋಡ್ಬೋದು ಈ ಸಿನಿಮಾದಲ್ಲಿ. ವಿಷ್ಣು ಸರ್ಲ ನಮ್ಮ ಸೀನಿಯರು, ಆಮೇಲೆ ಇಟ್ಸ್ ಅ ಡೆಡಿಕೇಶನ್ ಟು ದ್ಯಾಟ್. ಆಮೇಲೆ ಆ ಪರ್ಟಿಕ್ಯುಲರ್ ಮೂಮೆಂಟ್ಲಿ ಯಾತಿಗೆ ಅದು ಸಾಂಗ್ ಯೂಸ್ ಮಾಡಿದ್ದೀವಿ ವಿಷ್ಣು ಸರ್ ಸಾಂಗ್ದೇ ಬಿಟ್ಟು ಯೂಸ್ ಮಾಡಿದ್ದೀವಿ. ಹಾಗೆ ಇದ್ರಲ್ಲ ಒಂದು ಪೋರ್ಷನ್ಲಿ ಅಪ್ಪಾಜಿ ಸಾಂಗಿಂದ ನೋಟ್ ಸ್ಟಾರ್ಟ್ ಆಗುತ್ತೆ, ಶ್ರೀಕಂಠ ವಿಷಕಂಠ ಅಂತ. ಸೊ ಟ್ರೈ ಟು ದು. ಸೊ ಇಲ್ಲಿ ಬಂದಾಗ ವಿಷ್ಣು ಸರ್ದು ಬರುತ್ತೆ. ಐ ಥಿಂಕ್ ಸಮ್ವೇರ್ ಲಾಜಿಕಲಿ ಏನೋ ನನಗೆ ಇಬ್ಬರೂ ಕೂಡ ಕನ್ನಡದ ಇಬ್ಬರು ಧ್ರುವ ತಾರೆಗಳು ಇಲ್ಲಿ ನಮಗೆ ಬಂದಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅನ್ ಆನರ್ ಫಾರ್ ಅಸ್. ಯಾಕಂದರೆ ಅಷ್ಟೊಂದು ವಿಷ್ಣು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಆ ಇದರಲ್ಲಿ ಆವಿನ ದ್ವೇಷ ಸಾಂಗೇ ಒಂದು ರೋಷ ಇದೆ. ಇಲ್ಲಿ ಏನು ರೋಷ ಇದೆ ಅಂದರೆ ಆ ಪರ್ಟಿಕ್ಯುಲರ್ ಸ್ಪಾಟ್ಲಿ ಎಲ್ಲಿ ಯೂಸ್ ಮಾಡಿದರೆ ಡೈರೆಕ್ಟ್ ಇದೆಲ್ಲ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಒಂದು ಬಿಟ್ಟು ಹೇಳ್ಬೋದು, ಅದು ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ, ಹಾಗೆ ಹಾವಿನ ದ್ವೇಷ 12 ವರ್ಷ. ಅದೇನೋ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, ಬರ್ತಾನೆ ಇರುತ್ತೆ. ಶಿವಲಿಂಗ, ಶ್ರೀಕಂಠ ಎಲ್ಲವೂ ಐ ಥಿಂಕ್ ಅದೇನೋ ಆ ಶಿವನ ಒಂದು ಆಶೀರ್ವಾದ ಅಂತ ಕಾಣುತ್ತೆ. ಐ ಥಿಂಕ್ ಇಟ್ ಗೋಸ್ ಆನ್ ಕಮಿಂಗ್ ಲೈಕ್ ಅಲ್ವಾ? ಹೌದು. ಅಂಡ್ ಶ್ರೀಕಂಠ ಅನ್ನೋ ಹೆಸರು ಟೈಟಲ್ ಬಂದಿದ್ದು ನೀವು ಹೇಳಿದ್ರಿ, ಶ್ರೀಕಂಠ ವಿಷಕಂಠ ಹಾಡಿಂದ ಅಂತ ಹೇಳ್ಬಿಟ್ಟು. ಸೊ ಅದು ನೀವು ಹಾಡ್ಬೋದಾ ಒಂದು ಬಿಟ್ಟು? ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿನಿ ಎಂದರೆ ಗೂಡುತ್ತ ಬರುವ ಕರುಣಾಸಾಗರನೇ, ಶ್ರೀಕಂಠ ವಿಷ. ಅದೇನಂದ್ರೆ ನಂಜನಗೂಡ್ಲಿ ವರಪ್ರಸಾದದಲ್ಲಿ ಹುಟ್ಟಿದವ್ ನಾನು, ಅದೊಂದು ಸ್ಪೆಷಾಲಿಟಿ ಇದೆ. ಓಕೆ, ಈ ಸಿನಿಮಾ ಪೂರ್ತಿ ಅದೇನೋ ಒಂದು ಪೂರ್ತಿ ಜೋಶ್ ಇರೋ ಹಾಗೆ, ಒಂದು ತುಂಬ ಎನರ್ಜಿ ಇರೋ ಹಾಗೆ, ಫೈರ್ ಇದೆ ಅನ್ನೋ ಹಾಗೆ ಬಿಗಿನಿಂಗಿಂದಾನು ನಮ್ಗೆ ಅನಿಸ್ತಾ ಬಂದಿದೆ. ಮಂಜು ಸ್ವರಾಜ್ ಅವರ ಫಸ್ಟ್ ಟೀಸರ್ ರಿಲೀಸ್ ಮಾಡಿದಾಗ್ಲೇ ಅದು ಆ ಒಂದು ಇದು ಅಲ್ಲಿ ಹೈಲೈಟ್ ಆಗ್ತಾ ಇದೆ. ಯಾಕೆಂದರೆ ನನ್ನ ಸಬ್ಜೆಕ್ಟ್ ಕೇಳಿದಾಗ್ಲೇ ದರ್ ವಾಸ್ ಅ ವೆರಿ ಬ್ಯೂಟಿಫುಲ್. ಆ ಕ್ಯಾರೆಕ್ಟ್ರಲ್ಲೇ ಒಂದು ಒಳ್ಳೆ ಫೈರ್ ಇದೆ, ಎಮೋಷನ್ ಇದೆ, ಲವ್ ಇದೆ, ಆ್ಯಟಿಟ್ಯೂಡ್ ಇದೆ. ಆಮೇಲೆ ತಪ್ಪುಗಳಾಗುತ್ತೆ, ಕಾಮನ್ ಮ್ಯಾನ್ ಹತ್ರ ಯಾವುದಾಗಲ್ಲ, ಅದೇ ಇದರಲ್ಲಿ ಹೈಲೈಟ್ ಇದೆ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಲಾಟ್ ಆಫ್ ಥಿಂಗ್ಸ್ ಕಾಮನ್ ಮ್ಯಾನ್ ಅಂತ ಬಂದಾಗ ಅವ್ನು ಮಾಡೋ ಒಂದು ದೃಷ್ಟಿಲಿ ಶಿವಣ್ಣನ ಇಟ್ಕೊಂಡು ಮಾಡಿಲ್ಲ ಇದನ್ನು.
ಒಂದು ಕಾಮನ್ ಮ್ಯಾನ್ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋ ಕ್ಯಾರೆಕ್ಟರ್. ಅದು ಶಿವಣ್ಣ ಮಾಡಿದ್ರೆ ಹೆಂಗಿರುತ್ತೆ. ಸೊ ನಾವು ಜಾಸ್ತಿ ಗಿಮಿಕಲ್ ಬಿಟ್ಟು ದೇರ್ ಇಸ್ ನೋ ಪಂಚ್ ಡೈಲಾಗ್ ಥರ ಅದೆಲ್ಲ ಏನು. ಓಕೆ, ಹೀರೋಯಿಸಮ್ ಆ ಥರದ್ದೆಲ್ಲ ಇಲ್ಲ. ವೆರಿ ವೆರಿ ಪ್ರಾಕ್ಟಿಕಲ್ ಡೈಲಾಗ್. ಲೈಕ್ ಒಂದು ಯಾವುದಾದ್ರೂ ಎಕ್ಸಾಂಪಲ್ ಅಂದರೆ ದಿಸ್ ಇಸ್ ಮೀ, ನಾನು ಅಂದರೆ ನಾನು ಕೆಲಸ ಅಂತ ಬಂದಾಗ ನಾನು ಒಂದು ಸತಿ ನಾನು ದುಡ್ಡು ತಗೊಂಡ ಕೆಲಸ ಮಾಡಬೇಕು ಅಂತ ದುಡ್ಡು ತಗೊಂಡಾಗ ಅದು ಕಷ್ಟನೋ ಸುಖನೋ ಸಾವೋ ಬದುಕೋ ಗೊತ್ತಿಲ್ಲ, ಬಟ್ ಐ ಬಿ ಗೋಯಿಂಗ್ ಇಟ್, ಬಟ್ ಐ ಶುಡ್ ಡೂ ದಟ್. ಬಟ್ ಇನ್ ದಟ್ ವೇ ನನ್ನ ಲೈಫಲ್ಲಿ ನನಗೇನಾದರೂ ಆಗ್ಬೋದು, ಅದು ಸಾವು ಬಂದರೂ ಸರಿ ಇಲ್ಲ ಜೀವಂತವಾಗಿ ಉಳಿದು ಬಂದರೂ ಸರಿ, ಅಂದರೆ ಆ ಕೆಲಸನ ಮುಗಿಸ್ತೀನಿ ಅನ್ನೋದೇ ಶ್ರೀಕಾಂತ್. ಸೂಪರ್ ಸರ್. ಆ ಥರ ಲಾಟ್ ಆಫ್ ಥಿಂಗ್ಸ್ ಇದೆ, ನಾಟ್ ಓನ್ಲಿ ಒನ್, ಇದೆ ಒಂದು ಎಕ್ಸಾಂಪಲ್ ಅಷ್ಟೇ. ಲಾಟ್ ಆಫ್ ಪ್ರಾಕ್ಟಿಕಲ್ ಥಿಂಗ್ಸ್ ಇದೆ ಕಾಮನ್ ಆಗಿ ಯೂಸ್ ಮಾಡೋದು. ಏನು ಇವತ್ತು ಹೇಳ್ಬಿಟ್ಟೆ ನನಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇಲ್ಲ, ನಾ ಅವತ್ತು ಹೇಳಿದಾಗ ಯಾಕೆ ಹೇಳಲಿಲ್ಲ, ಯಾಕಂದ್ರೆ ಅವತ್ತು ನಾನು ಬೇರೆ ಥರ ಇದ್ದಲ್ಲ, ಇವತ್ತೇನು ವಾಟ್ ಸ್ಪೆಷಾಲಿಟಿ ಅಬೌಟ್ ದ್ಯಾಟ್ ಅನ್ನೋದು ಭಾಳ ಈಸಿಯಾಗಿ ಹೇಳ್ತಾ ಹೋಗ್ತಾನೆ. ದಿಸ್ ಇಸ್ ಮೀ, ಕ್ಯಾನ್ ಯು ನೋ. ಸೊ ಆ ರೀತಿ ಕೆಲವು ಪಾಯಿಂಟ್ಸ್ಗಳು ಭಾಳ ಪ್ರಾಕ್ಟಿಕಲಾಗಿ ಮಾತಾಡ್ತಾನೆ. ಓಕೆ, ತುಂಬ ನೇರ ಮಾತು, ತುಂಬ ನೇರ ಮಾತು. ಯಾಕಂದರೆ ಏನೋ ಒಂದು ಕಡೆ ಇದು ಮಾಡಿದಾಗ ನೋಡು ಯಾವುದೋ ಒಂದು ಹುಡುಗಿ ಬಂದಿದ್ದಾರೆ, ನೋಡಪ್ಪ ಏನು ಮನ್ಸು ಮಾಡು ಅಂತ ಹೇಳ್ತಾನೆ. ಅಯ್ಯೋ ನಾನು ಅಂಥವನಲ್ಲ ಅಂತಾನೆ, ಇಲ್ಲ ನಾನು ಅಂಥವನು ಅಲ್ವಾ, ಇಲ್ಲ ನಿಕ್ಕೆಲ್ಲ ಆಗಲ್ವಾ ಅನ್ನೋ ಥರ. ಓಕೆ, ವೆರಿ ಇಟ್ ಮೈಟ್ ಲುಕ್ ಏನಪ್ಪ ಶಿವಣ್ಣಿಗೆ ಮಾತಾಡ್ಬೋದ, ಅದು ರಾ ಡೈಲಾಗ್ ಇದ್ರೂ ಇಟ್ ಇಸ್ ಸಮ್ ಗುಡ್ ಮೆಸೇಜ್ ಇಂದ. ಓಕೆ. ಕಾಮನ್ ಮ್ಯಾನ್ CM ಆಗಬಹುದಾ ಅನ್ನೋಂಥ ಮಾತನ್ನ ಒಂದು ಸೂಕ್ಷ್ಮವಾಗಿ ಹೇಳಿದ್ರು ಶಿವಣ್ಣ ಈಗ ಇಂಟರ್ವ್ಯೂ ಅಲ್ಲಿ. ಸೊ ಶ್ರೀಕಂಠ ಸಿನಿಮಾದಲ್ಲಿ ನಾವು ಶಿವರಾಜ್ ಕುಮಾರ್ ಅವರನ್ನ CM ಆಗು ನೋಡ್ಬೋದಾ? ಕುತೂಹಲ ಇದೆ ಅಲ್ವಾ?